ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿಗೆ ಮತ್ತೆ ವಕ್ರದಸೆ ಶುರುವಾಗಿದೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿಗೆ ಮತ್ತೆ ವಕ್ರದಸೆ ಶುರುವಾಗಿದೆ. ನಾಳೆಯೂ ಕೂಡ ಟಿಕೆಟ್ ಫೈನಲ್ ಆಗೋದು ಡೌಟ್ ಅಂತೆ. ಎರಡನೇ ಬಾರಿ ಸಿಇಸಿ ಸಭೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ದೆಹಲಿಯಲ್ಲಿ ನಡೆಯಬೇಕಿದ್ದ ಸಿಇಸಿ ಸಭೆಯನ್ನ ಮುಂದೂಡಲಾಗಿದೆ. ಮಾರ್ಚ್ 22ಕ್ಕೆ ಸಭೆಯನ್ನ ರಾಹುಲ್ ಗಾಂಧಿ ಮುಂದೂಡಿದ್ದಾರೆ. ನಾಳೆ ಸಮಿತಿ ಸಭೆ ನಡೆದು ಟಿಕೆಟ್ ಫೈನಲ್ ಆಗಬೇಕಿತ್ತು. ಸೀಟು ಹಂಚಿಕೆ ಗೊಂದಲದಿಂದ ಮತ್ತೆ ಮುಂದೂಡಿಕೆಯಾಗಿದೆ. ತುಮಕೂರು ಸೀಟು ಹಂಚಿಕೆ ವಿಚಾರದಲ್ಲಿ ಗೊಂದಲ ಹಿನ್ನೆಲೆಯಲ್ಲಿ ಈಗ ಸೀಟು ಹಂಚಿಕೆ ಗೊಂದಲನ ಬಗೆಹರಿಸಲು ರಾಹುಲ್ ಮುಂದಾಗಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಕೂಡ ನಡೀತಾ ಇದೆ. ಓಕೆ, ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಅಂತಿಮವಾಗಿ ಮತದಾರರು ರಾಜಕೀಯ ಭವಿಷ್ಯವನ್ನ ಡಿಸೈಡ್ ಮಾಡೋದು. ನೀವು ಕ್ಷೇತ್ರವನ್ನ ಉದ್ಧಾರ ಮಾಡ್ತೀರಿ ಅಂದ್ರೆ ಮಾತ್ರ ಜನ ಮತ ಹಾಕೋದು. ಇಡೀ ಕುಟುಂಬ ಏನು ಚುನಾವಣೆಯಲ್ಲಿ ನಿಂತಿದ್ದೀವಿ ಓಟ್ ಹಾಕ್ಬಿಡಿ ಅಂದ್ರೆ ಬಂದು ಜನ ಓಟ್ ಹಾಕಲ್ಲ. ನೀವು ಕೆಲಸ ಮಾಡೋದಕ್ಕೆ ಕೇಪಬಲ್ ಇದ್ದೀರಾ ಇಲ್ವಾ ಎಂಬುದರ ಬಗ್ಗೆ ಮಾತ್ರ ಜನ ಡಿಸೈಡ್ ಮಾಡ್ತಾರೆ. ಒಂದು. ಎರಡನೇದು, ಈಗಾಗಲೇ ಕೆಲವು ನಾಯಕರು ಏನು ಇಂದಿನಿಂದ ಸಾಕಷ್ಟು ವರ್ಷಗಳಿಂದ ನಿಂತು ಗೆದ್ದು ಬಂದಿದ್ದಾರೆ, ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ. ಸಹಜವಾಗಿ ಜನ ಕೂಡ ರೊಚ್ಚೆಗೆದ್ದಿದ್ದಾರೆ. ಮುಂದೆ ಏನ್ ತಂತ್ರ, ಏನ್ ಮಾಡಿ ಏನ್ ಸುಖ ಅಂತ ಕೆಲವು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಈಗ ಏನ್ ಮಾಡ್ತಾರೆ ಹಿರಿಯ ನಾಯಕರೆಲ್ಲ ಸೇರ್ಕೊಂಡು? ದಿವ್ಯಾ ಹೇಳ್ದಾಗೆ ಒಂದು ಕಡೆ ಇವತ್ತು ನಡಿಬೇಕಾಗಿದ್ದಂತಹ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ ಮುಂದಕ್ಕೆ ಹೋಗಿದೆ. 22ನೇ ತಾರೀಕಿಗೆ ಆ ಒಂದು ಸಭೆಯನ್ನ ನಡೆಸೋದಕ್ಕೆ ಮುಂದಾಕಿದ್ದಾರೆ. ಯಾಕೆಂದ್ರೆ ಹಿಂದೆ 16ನೇ ತಾರೀಕಿಗೆ ಆ ಒಂದು ಸಭೆ ನಡಿಬೇಕಾಯಿತು. ಅವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಒಂದು ಪಟ್ಟಿ ಫೈನಲೈಸ್ ಆಗಬೇಕಾಗಿತ್ತು. ಅವತ್ತೇ ಪಟ್ಟಿ ಕೂಡ ಮೊದಲ ಪಟ್ಟಿ ಒಂದು ರಿಲೀಸ್ ಆಗಬೇಕಾಯಿತು. ಆದ್ರೆ ಅದನ್ನ 19ಕ್ಕೆ ಮುಂದೂಡಿದ್ರು. ಈಗ 19 ಕೂಡ ಮತ್ತೆ ಮುಂದೂಡಿದ್ದಾರೆ 22ನೇ ತಾರೀಕು. ಅಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಟಿಕೆಟ್ಗಾಗಿ ಕಾಯಬೇಕಾಗತ್ತೆ. ಯಾಕೆಂದ್ರೆ ಇನ್ನೂ 2-3 ಜನ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೆ ನಮಗೆ ಸಿಗುತ್ತಾ ಅವ್ರಿಗೆ ಸಿಗುತ್ತಾ ಅನ್ನುವಂತಹ ಒಂದು ಗೊಂದಲ ಮತ್ತೆ ಭಯ ಆತಂಕದಲ್ಲೂ ಕೂಡ ಅಭ್ಯರ್ಥಿಗಳಿದ್ದಾರೆ. 22ರವರೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ, ರಾಜ್ಯದ ಅಭ್ಯರ್ಥಿಗಳ ಪಟ್ಟಿ ಯಾವುದೇ ಕಾರಣಕ್ಕೂ ಕೂಡ ರಿಲೀಸ್ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿಯವರೆಗೂ ಕೂಡ ಕಾಯಬೇಕಾಗತ್ತೆ. ಮತ್ತೊಂದು ಕಡೆ ಈಗಾಗಲೇ ಏನು ಹೇಳ್ತಾ ಇದ್ರಿ, ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ನಡುವೆ ಈಗಾಗಲೇ ಸಾಕಷ್ಟು ಅಸಮಾಧಾನ ಎದ್ದಿರುವಂತದ್ದು. ಇದು ಅಭ್ಯರ್ಥಿಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಇಲ್ಲಿ ಒಂದು ಕಡೆ ಅಭ್ಯರ್ಥಿ ಯಾರು ಎತ್ತ ಅನ್ನುವಂಥದ್ದನ್ನು ಕೂಡ ನೋಡಿ ಮತದಾರರು ಮತವನ್ನ ಹಾಕಬೇಕಾಗತ್ತೆ. ನಿಮ್ಮ ಹಿರಿಯ ನಾಯಕರನ್ನ ನೋಡಿ, ಪಕ್ಷವನ್ನ ನೋಡಿ ಇಲ್ಲಿ ಮತ ಹಾಕೋದಿಲ್ಲ ಅನ್ನುವಂಥದ್ದು ಅಭಿಪ್ರಾಯಗಳು ಒಂದು ಕಡೆ ಕೇಳಿ ಬಂದ್ರು. ಮತ್ತೊಂದು ಕಡೆ ಪಕ್ಷದ ಒಂದು ಹಿನ್ನೆಲೆಯಲ್ಲೂ ಕೂಡ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೂಡ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಅಂದ್ರೆ ಯಾರಿಗೆ ಹಾಕಬೇಕು ಈಗ? ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು JDSಗೆ ಹೇಗೆ ಹಾಕಬೇಕು, ಯಾಕೆಂದ್ರೆ ಅಲ್ಲಿ ನಿಲ್ಸಿರುವಂತ ಅಭ್ಯರ್ಥಿಗೆ ಸರಿ ಇಲ್ಲ, ನಾವು ಯಾವ ರೀತಿಯಾಗಿ ಮುಖ ಕೊಟ್ಟವ್ರಿಗೆ ಮತವನ್ನ ಹಾಕಿ ಅವರನ್ನ ಗೆಲ್ಸ್ಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ JDS ಕಾರ್ಯಕರ್ತರು ಕೂಡ ಅದೇ ರೀತಿಯಾಗಿದೆ. ಈ ಎಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ಪ್ರಯತ್ನವನ್ನ ಈಗ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಫಲಪ್ರದವಾಗತ್ತೆ, ಸಫಲವಾಗತ್ತಾ, ವಿಫಲವಾಗತ್ತಾ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ದಿವ್ಯಾ. ಓಕೆ, ಧನ್ಯವಾದಗಳು ಶಿವಕುಮಾರ್ ಜೋಹಳಿ ತಮ್ಮ ಮಾಹಿತಿಗಾಗಿ.